ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ, ಬಹಳ ಕಾಲದ ಮೇಲೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಮಗೆ ನಮ್ಮ ಜೀವನದಲ್ಲಿ ಅತ್ಯಂತ ಆದರ್ಶಪ್ರಾಯವಾಗಿರತಕ್ಕಂಥ ದೇವಮಾನವ, ದೇವತೆಯಾಗಿ ಮನುಷ್ಯನ ರೂಪವನ್ನು ಧಾರಣ ಮಾಡಿ ನಮಗೆಲ್ಲ ಪಾಠ ಮಾಡಿ ಹೋದಂತಹ ಮಹಾನ್ ವ್ಯಕ್ತಿ ಚೈತನ್ಯ ಅಂದರೆ ಶ್ರೀರಾಮರು. ಭಾರತದ ಮಟ್ಟಿಗೆ ಹೇಳಬೇಕು ಅಂದರೆ ಶ್ರೀರಾಮನು ಮರ್ಯಾದಾ ಪುರುಷೋತ್ತಮ. ಬರೀ ಮರ್ಯಾದಾ ಪುರುಷೋತ್ತಮರಷ್ಟೇ ಅಲ್ಲ, ಪಿತೃವಾಕ್ಯ ಪರಿಪಾಲನಾ ಸಮರ್ಥ, ಮಾತೃವಿಗೆ ಮಹಾಮಮತೆಯನ್ನು ತೋರಿಸಿದಂತಹ ಪ್ರಭು. ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಧಾರ್ಮಿಕ ಪ್ರತಿನಿಧಿಯಾಗಿ, ವೈದಿಕನಾಗಿ, ವೇದಾಂತಿಯಾಗಿ ಪ್ರಜ್ವಲಿಸಿದಂತಹ ಒಂದು ಮಹಾನ್ ಬೆಳಕು. ನಾವು ಸುಖವಾಗಿ ಬದುಕಲಿಕ್ಕೆ ಇಷ್ಟಪಡ್ತೀವಿ, ಜೀವನದಲ್ಲಿ ಸುಖವಾಗೇ ಇರ್ತೀವಿ. ಆದರೆ ಧರ್ಮದ ವಿಷಯಕ್ಕಾಗಿ ಸುಖವನ್ನು ಕಳೆದುಕೊಂಡಂತಹ, ಕಷ್ಟವನ್ನು ಆಹ್ವಾನ ಮಾಡಿದಂತಹ ಒಬ್ಬ ಮಹಾನ್ ತ್ಯಾಗಶೀಲ ಅಂದರೆ ಶ್ರೀರಾಮಚಂದ್ರರು. ಇರಲಿ, ಶ್ರೀರಾಮಚಂದ್ರರ ಬಗ್ಗೆ ಮಾತಾಡ್ತಾ ಹೋದರೆ ಅದು ನಿಮಿಷಗಳಲ್ಲಿ ಮುಗಿಯತಕ್ಕಂಥದ್ದಲ್ಲ, ಅದು ಗಂಟೆಗಳು, ದಿವಸಗಳು ಬೇಕಾಗುತ್ತೆ. ಅದು ಹೇಗೂ ಇರಲಿ, ಕೋಟಿ 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 ಭಾರತೀಯರಿಗೆ ಪರಮ ಆರಾಧ್ಯವಾಗಿರತಕ್ಕಂಥ ಶ್ರೀರಾಮಚಂದ್ರರ ಬಗ್ಗೆ ನನಗೂ ಮಹಾನ್ ಉನ್ನತವಾಗಿರತಕ್ಕಂತಹ ಸ್ಥಾನದಲ್ಲಿ ಅವರನ್ನು ಇಟ್ಟು ಪೂಜೆ ಮಾಡ್ತೀವಿ ನಾನು. ನನಗೊಬ್ಬ ಶಿಷ್ಯನಿದ್ದಾನೆ, ವೇಣುಗೋಪಾಲ ಅಂತ. ಅವನದು ಒಂದು ಪ್ರವಾಸಿ ಸಂಸ್ಥೆ ಇದೆ. ಭಾರತದ ಎಲ್ಲ ದಿಕ್ಕುಗಳಲ್ಲೂ ಹಲವಾರು ಪ್ರವಾಸ ಕೈಂಕರ್ಯವನ್ನು ಆತ ಏರ್ಪಡಿಸ್ತಾನೆ. ನಾನು ವೇಣುಗೋಪಾಲ್ ಹತ್ರ ಒಂದು ನನ್ನ ಇಷ್ಟವನ್ನು ಹೇಳಿದೆ. ಅದೇನು ಅಂದರೆ, ಶ್ರೀರಾಮಚಂದ್ರರು ಅಯೋಧ್ಯೆಯಲ್ಲಿ ಹುಟ್ಟಿ ಅಲ್ಲಿಂದ ಇಡೀ ದಕ್ಷಿಣ ಭಾರತವನ್ನೆಲ್ಲ ಸುತ್ತಾಡಿ ಸಿಂಹಳಕ್ಕೆ ಹೋಗಿ ವಿಜಯಶಾಲಿಗಳಾಗಿ ಮತ್ತೆ ವಾಪಸ್ಸು ಅಯೋಧ್ಯೆಗೆ ಬರ್ತಾರೆ. ವೇಣುಗೋಪಾಲ್, ನನಗೆ ಶ್ರೀರಾಮರು ಎಲ್ಲೆಲ್ಲಿ ಓಡಾಡಿದ್ದಾರೆಯೋ ಅಲ್ಲೆಲ್ಲ ಹೋಗಬೇಕು ಅಂತ ಇಷ್ಟ ಇದೆ ಕಣಯ್ಯ ಅಂತ ನಾನು ಹೇಳಿದೆ. ಅದಕ್ಕಾಗಿ ಒಂದು ವಿಶೇಷವಾದ ಪ್ರವಾಸವನ್ನು ಏರ್ಪಡಿಸು. ಹೋದ ಪುಟ್ಟ ಬಂದ ಪುಟ್ಟ ಅನ್ನೋದು ಬೇಡ, ನಿಧಾನವಾಗಿ ಸಮಾಧಾನಕರವಾಗಿ, ಕಡಿಮೆ ಸ್ಥಳಗಳನ್ನಾದರೂ ಚಿಂತೆ ಇಲ್ಲ, ಅಂತೂ ಸಮಗ್ರವಾಗಿ ಶ್ರೀರಾಮರ ಪಾದ ಸ್ಪರ್ಶವಾದಂತಹ ಎಲ್ಲ ಜಾಗಗಳಲ್ಲಿಯೂ ಹೋಗಿ ಓಡಾಡಿ ಆ ಸುಖವನ್ನು ಅನುಭವಿಸಬೇಕು ಅಂತ ಅವನಿಗೆ ಹೇಳಿದೆ. ಅದಕ್ಕೆ ಅವನು ಹೇಳ್ದ, ನಿಮ್ಮ ಅಪೇಕ್ಷೆ ಈಡೇರಬೇಕಾದ್ರೆ ಕನಿಷ್ಠ ಒಂದು 30ರಿಂದ 45 ದಿವಸಗಳ ಪ್ರವಾಸ ಆಗಬೇಕು ಅಂತ ಹೇಳ್ದ ಅವನು. ಆದ್ರೆ ಒಟ್ಟೊಟ್ಟಿಗೆ 45 ದಿವಸ 30 ದಿವಸ ಹೋಗೋದಕ್ಕಾಗ್ತೇನೆಯಾ ಅಂತ ಸಾಮಾನ್ಯವಾಗಿ ಎಲ್ಲರೂ ಕೇಳುವ ಪ್ರಶ್ನೆಯನ್ನೇ ನಾನು ಕೇಳಿದೆ. ಅದಕ್ಕೆ ಅವನು ಹೇಳ್ದ, ನಾವು 30 ದಿವಸಕ್ಕೆ ಇಳಿಸೋಣ ನಮ್ಮ ಕಾಲವನ್ನು, ಅದನ್ನು 3 ಭಾಗ ಮಾಡೋಣ. 3 ಕಾಲಮಾನದಲ್ಲಿ ಎಲ್ಲವನ್ನು ಒಂದು ವರ್ಷದೊಳಗೆ ಇಟ್ಕೊಳ್ಳೋಣ. 10 ದಿವಸಗಳ 3 ಪ್ರವಾಸಗಳನ್ನು ಮಾಡಿ ಅಯೋಧ್ಯೆಯಿಂದ ಹೊರಟು ನಿಮ್ಮ ಅಪೇಕ್ಷೆಯಂತೆ ಶ್ರೀರಾಮನು ಓಡಾಡಿದ ಜಾಗದಲ್ಲೆಲ್ಲ ನೋಡಿಕೊಂಡು ಸಿಂಹಳಕ್ಕೆ ಹೋಗಿ
ಅಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ, ನೋಡಬಹುದಾದ ಸಾಕಷ್ಟಿವೆ. ಅವುಗಳನ್ನೆಲ್ಲ ನೋಡಿಕೊಂಡು ಮತ್ತೆ ಅಯೋಧ್ಯೆಗೆ ವಾಪಸ್ ಬರತಕ್ಕಂಥದ್ದು 30 ದಿವಸಗಳ ಪ್ರವಾಸ ಇಟ್ಕೊಳ್ಳೋಣ. 10 ದಿವಸಗಳ 3 ಕಂತುಗಳಲ್ಲಿ ಇದನ್ನೆಲ್ಲ ನಾವು ಮಾಡೋಣ ಅಂತ ಭರವಸೆ ಕೊಟ್ಟ. ಈ ಲೆಕ್ಕಾಚಾರದ ನಂತರ ಎಷ್ಟು ಜನ ಬರ್ತಾರೆ, ಹೇಗೆ ಹೋಗೋದು ಇತ್ಯಾದಿ ಎಲ್ಲ ನಾವು ಮಾತುಕತೆ ಆಡಿದ್ವಿ. ಮತ್ತು ನಮ್ಮ ಜೊತೆಗೆ ಯಾರಾದರೂ ಬಂದರೆ ಇದನ್ನೆಲ್ಲ ಪ್ರವಾಸವನ್ನು ಮುಗಿಸಿಕೊಂಡು ಯಾತ್ರೆ ಅನ್ನತಕ್ಕಂಥ ಗುರಿ, ಯಾತ್ರಾಮುಖಿಯ ಹೋಗ್ಬೇಕಾದ್ರೆ ತಿಂಗಳುಗಳು ಬೇಕಾಗುತ್ತೆ, ಹಾಗೆ ಹೋಗೋಕ್ಕಾಗಲ್ಲ. ಆದ್ರಿಂದ ಪ್ರವಾಸದ ಕವಚದ ಮಧ್ಯದಲ್ಲಿ ನಾವು ಶ್ರೀರಾಮರು ಓಡಾಡಿದ ಜಾಗವನ್ನೆಲ್ಲ ನೋಡ್ಕೊಂಡು ಬರಬೇಕು ಅಂತ ನಿರ್ಣಯಿಸಿದ್ದಾಯಿತು. ಎಷ್ಟು ಜನ ಬರ್ತಾರೆ, ಏನ್ ಮಾಡ್ತಾರೆ, ಅದೆಲ್ಲ ಅವನು ಯೋಜನೆ ಮಾಡಬೇಕಾಗಿರತಕ್ಕಂಥದ್ದು. ಅದಕ್ಕಾಗಿ ಅವನೊಂದು ತಯಾರು ಮಾಡಿದ ಮೊಟ್ಟ ಮೊದಲನೆಯ 10 ದಿವಸಗಳ ಪ್ರವಾಸದ್ದು ರೂಪುರೇಖೆ ಹೇಗಿರುತ್ತೆ ಅಂತ. ಮಾರ್ಚ್ 10ನೇ ತಾರೀಖಿನಿಂದ 11 ದಿವಸಗಳ ಕಾಲ ಪ್ರವಾಸ. ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಿಮಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ಶ್ರೀರಾಮರ ಪಾದ ಸ್ಪರ್ಶದ ಜಾಗಗಳನ್ನ ನಾವು ಸ್ಪರ್ಶ ಮಾಡಿ ಬರೋಣ ಅನ್ನುವುದಿದ್ದರೆ ದಯಮಾಡಿ ನಿಮ್ಮ ಅಭಿಪ್ರಾಯವನ್ನ ಸೂಚಿಸಿ. ನಾನು ನನ್ನ ಉಪನ್ಯಾಸ ಅಂತಲೇ ಬರ್ತೇನೆ, ಮಾಡೋದೇ ಅದಾದ್ರಿಂದ ನನ್ನ ಈ ಕೆಲವು ಮಾತುಗಳು ಮುಗಿದ ಮೇಲೆ ಆ ವೇಣುಗೋಪಾಲ್ ಕೊಟ್ಟಿರತಕ್ಕಂಥ ಪ್ರವಾಸದ ಒಂದು ಚಿತ್ರವನ್ನ ನಾನು ಜೋಡಿಸ್ತಾ ಇದ್ದೇನೆ. ತಾವು ಅದನ್ನ ಅಧ್ಯಯನ ಮಾಡಿ ಆಸಕ್ತಿ ಇರುವವರು ದಯವಿಟ್ಟು ವೇಣುಗೋಪಾಲ್ ಜೊತೆಗೆ ದೂರವಾಣಿಯನ್ನ ಮಾಡಿ. ಆಸಕ್ತಿ ಇರೋರು ಬನ್ನಿ, ಜೊತೆಗೆ ಅವನು ಹೇಳಿದ್ದಾನೆ ನೀವು ಬರ್ತಾ ಇದ್ದೀರಿ ಅಂತ ಹೇಳಿದರೆ ಕನಿಷ್ಠ 2 ದಿವಸಕ್ಕೊಂದು ಉಪನ್ಯಾಸವನ್ನು ನಿಮ್ಮಿಂದ ಏರ್ಪಡಿಸೋಣ, ಆಯಾ ಜಾಗದ ಪ್ರಾಮುಖ್ಯತೆಯನ್ನು ನೋಡಿಕೊಂಡು ರಾಮಾಯಣದ ಬಗ್ಗೆ ಅಂತ ಹೇಳಿದ್ದಾನೆ. ಹೀಗಾಗಿ ನನ್ನ ಜೊತೆಗೆ ನೀವು ಪ್ರವಾಸಕ್ಕೆ ಬಂದರೆ ಕನಿಷ್ಠ ಒಂದು 4 ಉಪನ್ಯಾಸಗಳಾದರೂ ಆ 10 ದಿವಸಗಳಲ್ಲಿ ಇರುತ್ತೆ ಪ್ರಧಾನ ಕ್ಷೇತ್ರಗಳಲ್ಲಿ. ಆದ್ರಿಂದ ನೀವು ಬನ್ನಿ ಅಂತ ಕರಿತಾ ಇದ್ದೀನಿ. ಯಾರಿಗೆ ಸಾಧ್ಯ ಆಗುತ್ತೋ, ಯಾರಿಗೆ ಆಸಕ್ತಿ ಇರುತ್ತೋ, ಯಾರಿಗೆ ಲಭ್ಯವಿರುತ್ತೋ ಅವರೆಲ್ಲ ದಯಮಾಡಿ ವೇಣುಗೋಪಾಲ್ ಜೊತೆಗೆ ಸಂಪರ್ಕವನ್ನು ಸಾಧಿಸಿ ಅವನ ಜೊತೆಗೆ ಮಾತಾಡಿ, ಜೊತೆಗೆ ಬನ್ನಿ. ಸ್ವಾಗತ. ನಮಸ್ಕಾರ.